ಅಬಕಾರಿ ಪೊಲೀಸರು ವಶಪಡಿಸಿಕೊಂಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು. ಚನ್ನರಾಯಪಟ್ಟಣ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಸರಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗದಂತೆ ಅಕ್ರಮ ಮದ್ಯವನ್ನು ನಾಶಪಡಿಸಲಾಯಿತು. ಅಬಕಾರಿ ಮೊಕದ್ದಮೆ ಹಾಗೂ ಪೊಲೀಸ್ ಮೊಕದ್ದಮೆಗಳಲ್ಲಿ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಲಾಗಿದ್ದ ಅಕ್ರಮ ಮದ್ಯ, ಬಿಯರ್ ಹಾಗೂ ಸೇಂದಿಯನ್ನು ನಾಶಪಡಿಸುವಂತೆ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಹಾಸನ ಜಿಲ್ಲೆ ಇವರ ಆದೇಶದಂತೆ ಸೆಪ್ಟೆಂಬರ್ 2023ರಿಂದ ದಾಖಲಾದ ಒಟ್ಟು 31 ಅಬಕಾರಿ ಪ್ರಕರಣಗಳಲ್ಲಿ ಒಟ್ಟು 1,50,000 ಮೌಲ್ಯದ 246 ಲೀಟರ್ ಮದ್ಯ, 20,760 ಲೀಟರ್ ಬಿಯರ್ ಮತ್ತು 18 ಲೀಟರ್ ಸೇಂದಿಯನ್ನು ನಾಶಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿಗಳಾದ BS ನವೀನ್ ಕುಮಾರ್, ಹಾಸನ ಅಬಕಾರಿ ಉಪ ಅಧೀಕ್ಷಕರಾದ MH ರಘು, ಹಾಸನ KSBCL ಡಿಪೋ ವ್ಯವಸ್ಥಾಪಕರಾದ ರಮೇಶ್, ಚನ್ನರಾಯಪಟ್ಟಣ ವಲಯ ನಿರೀಕ್ಷಕರಾದ ನೂರ್ ಜಹಾರ್, ಉಪನಿರೀಕ್ಷಕರಾದ ಅಬ್ದುಲ್ ನಿಸಾರ್, VK ರೂಪಾ, ಅಬಕಾರಿ ಮುಖ್ಯ ಪೇದೆಗಳಾದ K ವೀರಭದ್ರ, ಜೀವನ್, ಅಭಿಲಾಷ್, ಶಿವಕುಮಾರ್, ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿನ ಚನ್ನರಾಯಪಟ್ಟಣ ವಲಯ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಹಳೆಯ 31 ಅಬಕಾರಿ ಪ್ರಕರಣಗಳಲ್ಲಿ ಸುಮಾರು 246 ಲೀಟರ್ ಮದ್ಯ, 20.76 ಲೀಟರ್ ಬಿಯರ್ ಮತ್ತು 15 ಲೀಟರ್ ಸೇಂದಿಯನ್ನು ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಚನ್ನರಾಯಪಟ್ಟಣದವರು ಮತ್ತು ನಮ್ಮ ವಲಯ ನಿರೀಕ್ಷಕರು ಹಾಜರಿದ್ದಾರೆ. ಇದು ಸುಮಾರು 1.5 ವರ್ಷದಿಂದ ಹಳೆಯ ಪ್ರಕರಣಗಳಾಗಿರ್ತವೆ. ಈ ಒಂದು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಅಬಕಾರಿ ಉಪ ಆಯುಕ್ತರು ಹಾಸನ ಮತ್ತು ಅಧಿಕೃತ ಅಧಿಕಾರಿಗಳು ಅವರು ಆದೇಶದಂತೆ ಈ ಒಂದು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಇದರ ಮೌಲ್ಯ ಸುಮಾರು 1.5 ಲಕ್ಷ ಮದ್ಯದ ಬೆಲೆ.